टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಾಲ ತಗೊಂಡು ಸಂಬಳ ಕೊಡಬೇಕು, ಸಾಲ ತಗೊಂಡು ಸಂಬಳ ಕೊಡುವಂಥ ಸ್ಥಿತಿ ಎವ್ರಿ ಡೇ. ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣ, ಕರೆಕ್ಟ್ ಅಣ್ಣ? ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣ ನೆನ್ನೆ ಕರೆಕ್ಟಾಗಿ ಹೇಳಿದ್ದಾರೆ, ಜನಗಳು ಇನ್ನಾದರೂ ಬುದ್ಧಿ ಕಲ್ತ್ಕೊಳ್ರಿ. ಏನು ದಿನ ನಿಮ್ಮ ತಿಂಗಳಿಗೊಂದ್ಸರಿ ಕೊಡೋಕ್ಕೆ ನಿಮ್ಮ ಅಪ್ಪನ ಮನೆ ಗಂಟ, ಇದು 2,000 ಸಾವಿರ ಕೊಡೋಕೆ ನಿಮ್ಮ ಅಪ್ಪನ ಮನೆ ಗಂಟ. ಯಾರು ಟ್ಯಾಕ್ಸ್ಗಳು ಬಂದಾಗ ನಿಮ್ಗೆ ಕೊಡ್ತೀರಿ ಹೋಗ್ರಿ ಅಂದ್ರೆ ಅರ್ಥ ಆಯ್ತಲ್ಲ, ಅವ್ರ ಹತ್ರ ದುಡ್ಡಿಲ್ಲ ಅಂತ ಅರ್ಥ ಆಯ್ತಲ್ಲ. ಅವ್ರೇನು ಹೇಳಿದ್ದು? ಕಟಾ ಕಟ್ ಪಟ ಪಟ್. ರಾಹುಲ್ ಗಾಂಧಿ ಅವರು ತಿಂಗಳಿಗೊಂದ್ಸರಿ ನಿಮ್ಮ ಮನೆ ಬಾಗಿಲಿಗೆ 2,000 ಅಂತಂದ್ರು. ಇಲ್ಲಿ ಡಿ ಕೆ ಶಿವಕುಮಾರ್ ಕಟಾ ಕಟ್ ಅಂತ ಹೇಳ್ಬಿಟ್ರು, ನಮ್ಗೆ ಯಾವಾಗ ದುಡ್ಡು ಬರ್ತದೋ ಅವಾಗ ಕೊಡ್ತೀರಿ ಹೋಗ್ರಯ್ಯ ಅಂದದ್ದು. ಅದಕ್ಕೆ ನಾವು ಇವಾಗ ಅವ್ರಿಗೆ ದಿವಾಳಿ ಮಾಡಲ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅಂತೇಳಿ ಅವ್ರಿಗೆ ಇವತ್ತು ಬಿರುದನ್ನು ನಾವು ಕೊಡ್ತಾ ಇದ್ದೀವಿ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ ನಾಯಕರನ್ನ. ಬಡಾಯಿ ಕೊಚ್ಕೊಂಡ್ರಲ್ಲ ನೆನ್ನೆ, ಒಬ್ಬೊಬ್ರು ಅರ್ಧ ಗಂಟೆ ಮಾತಾಡಿ ಬಡಾಯಿ ಕೊಚ್ಕೊಂಡ್ರು. ಯಾವ ಸಾಧನೆಗೋಸ್ಕರ ಈ 2 ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿದ್ರ? ಯಾವ ಸಾಧನೆ? ಏನು ಕಡ್ದು ಕಟ್ಟೆ ಹಾಕಿದಿರಿ ಅಂತ, ಏನು ಕಡ್ದು ಕಟ್ಟೆ ಹಾಕಿದಿರಿ ಅಂತ 2 ವರ್ಷದ ಸಾಧನೆಯನ್ನ ಮಾಡಿದಿರ? ನಾನು ಅವ್ರಿಗೆ ಪ್ರಶ್ನೆ, ಹಾಲೊಂದು ದರ ಏರಿಸ್ತೀರಿ, ನೀರು, ಕರೆಂಟು, ಪೆಟ್ರೋಲು, ಡೀಸಲ್ಲು, ಆಸ್ತಿ ತೆರಿಗೆ, ಈ ಎಲ್ಲ ವಸ್ತುಗಳನ್ನು ಏರಿಕೆ ಮಾಡಿದ್ರಿ. ಏರಿಕೆ ಮಾಡಿದ್ಮೇಲೂ ನಿಮಗೆ ಸಮಾವೇಶ ಮಾಡಬೇಕು ಅಂತ ಯಾಕೆ ಅನಿಸ್ತು? ಜನ ಕಷ್ಟದಲ್ಲಿದ್ದಾರೆ, ತೆರಿಗೆಗಳ ಭಾರದಲ್ಲಿ ಆ ಬಡ ಕೂಲಿ ಮಾಡುವಂಥ ಜನ, ರೈತರು ಕಷ್ಟದಲ್ಲಿದ್ದಾರೆ. ಈ ಸಂದರ್ಭ ನಿಮಗೆ ಬೇಕಾಗಿತ್ತ? ನನ್ನ ಮೊದಲರ ಪ್ರಶ್ನೆ. ಎರಡನೇ ಪ್ರಶ್ನೆ, 2 ವರ್ಷ ಆಯಿತು, ಪರಿಶಿಷ್ಟ ಜಾತಿಗೆ ಸೇರಿದಂಥ 187 ಕೋಟಿ ಹಣನ ಪಟಾಪಟ್ ಅಂತ ಲೂಟಿ ಮಾಡಿದ್ರಿ. ಸ್ವತಃ ಸಿದ್ದರಾಮಯ್ಯನವರೇ ನನ್ಗೆ ಹೇಳಿದ್ರು, ಅಶೋಕ ಸುಳ್ಳು ಹೇಳ್ತಾನೆ, ನಾನು 187 ಕೋಟಿ ತಿಂದಿಲ್ಲ, 89 ಕೋಟಿ ಮಾತ್ರ ಲೂಟಿ ಆಗಿದೆ. ಅಧಿವೇಶನದಲ್ಲ, ರೆಕಾರ್ಡಲ್ಲಿ ಹೇಳಿರೋವಂಥದ್ದು, ಅಧಿವೇಶನದ ರೆಕಾರ್ಡಲ್ಲಿ ಇದು. ಇದಕ್ಕೋಸ್ಕರ 2 ವರ್ಷದ ಸಾಧನೆ ಅಂದ್ರೆ 2 ವರ್ಷ ತುಂಬ್ತಾ ಅವನು ಸತ್ತಿದ್ದು. 2 ವರ್ಷ ತುಂಬ್ತಾ ಸತ್ತಿದ್ದು ಶಿವಮೊಗ್ಗದಲ್ಲಿ. ಮೂಡ ಹಗರಣದಲ್ಲಿ 14 ವಾಸ್ತು ಪ್ರಕಾರ ದೇವಮೂಲೆ ಬೆಳೆದಿರೋ ಅಂಥದ್ದು, ಕುಬೇರ್ ಮೂಲೆ ಹೈಟ್ ಆಗಿರೋವಂಥದ್ದು, 14 ಸೈಟ್ಗಳು, ಕಾರ್ನರ್ ಸೈಟ್ಗಳು, ಆ 14 ಸೈಟು ಲೂಟಿ ಹೊಡೆದಿದ್ದಕ್ಕೋಸ್ಕರ ನಿಮ್ಮ ಈ ಸಂಭ್ರಮಾಚರಣೆಯನ್ನು ಮಾಡಬೇಕಾ? ನಿಮ್ಮ ಮನೆ ಆಸ್ತಿ ಮಾಡ್ಕೊಂಡ್ರಲ್ಲ, ನಿಮ್ಮ ಮನೆಗೆ ಆಸ್ತಿ ತಗೊಂಡು ಹೋದ್ರಲ್ಲ ಕರ್ನಾಟಕದ ಈ ಟ್ಯಾಕ್ಸ್ ಪೇಯರ್ಸ್ ಹಣನ, ಅದಕ್ಕೋಸ್ಕರ ಸಮಾವೇಶ ಮಾಡ್ತಾ ಇದ್ದೀರಾ? ನಂದು 2ನೇ ಪ್ರಶ್ನೆ.